ಅದು ನಮ್ಮ ಮಂಜು ಮಾಮನ ಅರ್ಶಿನ ಶಾಸ್ತ್ರ ಇದೆ. ತಿರುಗು, ಇಷ್ಟ ಆಯ್ತಾ ನಿಂಗೆ? ಪ್ರಾಮಿಸ್ ಬ್ಯಾಂಗಲ್ಸ್ ಆಕಾಶದ ರೇಟ್ ಆಗಿದೆ ಅಂತ ನಂಗೆ ಇವತ್ತೇ ಗೊತ್ತಾಯಿತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ 5 ಗಂಟೆಗೆಲ್ಲ ನನ್ನ ಡೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ವಿ ಆರ್ ಟ್ರಾವೆಲಿಂಗ್ ಟು ಮೈ ದೊಡ್ಡತ್ತೆ ಮನೆ. ಯಾಕಂದರೆ ಇವತ್ತು ನಮ್ಮ ಮಂಜು ಮಾಮನ ಅರ್ಶಿನ ಶಾಸ್ತ್ರ ಇದೆ. ಒಂದು ಕಪಲ್ ಆಫ್ ವಿಡಿಯೋಸ್ ನೋಡ್ತೀರಾ ವೆಡ್ಡಿಂಗ್ದೇನೆ. ಸೊ ಇವತ್ತು ಅರ್ಶಿನ ಶಾಸ್ತ್ರಕ್ಕೆ ಬಂದಿದ್ದೀವಿ. ಆ್ಯಂಡ್ ಒಂಚೂರು ಅರ್ಶಿನ ಶಾಸ್ತ್ರದ ಬಗ್ಗೆ ತೋರಿಸ್ಬಿಟ್ಟು ಆದರೆ ಒಂಚೂರು ನನ್ನ ಫ್ಯಾಮಿಲಿ ಮೆಂಬರ್ಸ್ನೂ ಪರಿಚಯ ಮಾಡಿಕೊಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯೆಲ್ಲೋ ಕಲರ್ ಹಾಕೊಂಬ ಅಂದ್ರು ಅಂತ ನಮ್ಮಪ್ಪ ಆರೆಂಜ್ ಕಲರ್ ಹಾಕೊಂಬಂದವ್ರೆ. ನಮ್ಮಮ್ಮ ಯೆಲ್ಲೋ ಕಲರಲ್ಲಿ ಬಂದಿದ್ದಾರೆ ನೋಡಿ. ಸೂಪರ್. ಮತ್ತೆ ತಿರುಗು, ಇಷ್ಟ ಆಯ್ತಾ ನಿಂಗೆ? ನೋಡು, ಕನಕಂಬ ಜೋಡಿಸ್ತಾ ಇದ್ದಾರೆ ಅವರು ಹೊಂಬಾಳೆಗೆ. ಮಾಮಿನೇ. ಬನ್ನಿ ಬೇಗ ಬನ್ನಿ. Into this breakfast, it is idli, ಆಮೇಲೆ ಶಾವಿಗೆ ಬಾತ್ ತೆಗ್ದೆ ಬಿಡುತ್ತಾ, ಸಾಂಬಾರ್. ಅದೇನಪ್ಪ ಅದು ಸಾಂಬಾರ್, ಇದು ಚಟ್ನಿ, ಅಲ್ಲಿ ಕಾಫಿ, ಅದು ಇಡ್ಲಿಪ್ಪ. ನಮ್ಮ ಮಾಮ ಹೆಲ್ಪ್ ಮಾಡ್ತಾ ಇದ್ದಾರೆ ಎಲ್ಲರೂ ಸರ್ವ್ ಮಾಡೋಕ್ಕೆ. ಸರ್ವ್ ಮಾಡ್ತಾ ಇದ್ದಾನೆ. ನಮ್ಮ ಮದುವೆಗೆ ಫೋಟೋ ಶೂಟ್ ನಡೀತಾ ಇದೆ. ಟ್ಯೂಬ್ ಲೈಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಬರೋ ಟೈಮ್ ಆಯಿತು, ಎಲ್ಲ ರೆಡಿ ಮಾಡ್ಕೊತ ಇದ್ದಾರೆ. ಅಮ್ಮ ಗಿಡಕ್ಕೆ ಏನಂತಾರಮ್ಮ ಅಲ್ಲಿ ಇಟ್ಟಿದಾರಲ್ಲ ಗ್ರೀನ್ ಕಲರ್ ಗಿಡಕ್ಕೆ ಏನಂತಾರೆ? ಗಿಡ ಬೆಳೆಸಿಟ್ಟಿದಾರಲ್ಲ ಅದಕ್ಕೆ ಏನಂತಾರೆ? ಜಾಗಾರ. ಅದು ಇದು ಮೇನ್ ಕಲಶ ರೆಡಿ ಮಾಡ್ಕೊಂತ ಹತ್ರದಲ್ಲಿ ಮೊಬೈಲ್ ನೋಡ್ತಾ ಇದ್ದಾಳೆ. ಶಿ ಇಸ್ ಲಾಸ್ಟ್ ಇನ್ ಅವರ್ ಓನ್ ವರ್ಲ್ಡ್. ಅಣ್ಣನ ಮಧ್ಯೆ ಚಪ್ರ ಕಟ್ಟಕ್ಕೆ ಎಷ್ಟು ಜನ ನಿಂತ್ಕೊಂಡವ್ರೆ. ಈ ಥರ ಕಟ್ಟಿ ಡೆಕೋರೇಟ್ ಮಾಡಿಟ್ಟಿದ್ದಾರೆ. ಈಗ ಬರ್ತೀನಿ ತಿನ್ನೋ ಬಂದೇ ಇಲ್ಲ. ಟೈಮ್ 12:30 ಆಯಿತು. ಅವ್ರು ವೆಯ್ಟ್ ಮಾಡ್ತಾನೇ ಇದ್ದೀವಿ. ಅವ್ರು ಬಂದ ಮೇಲೆ ಅರ್ಶಿನ ಶಾಸ್ತ್ರ. ಸೊ ಟಿಲ್ ಓದ್ತಾ ಹೊಡಿತಾ ಇದ್ದೀನಿ.
ಒಂದು ಚಿಂತೆ ಇದೆ ನಮ್ಮ ಅಣ್ಣಂದೊಂದು ಏನಂತ ಕೆಲಸ ಮಾಡ್ತಾರೆ, ವರ್ಕ್ ಫ್ರಮ್ ಹೋಮ್. ನಿಮ್ಮ ಆಫೀಸಲ್ಲಿ ಯಾರೋ ನನ್ನ ವಿಡಿಯೋ ನೋಡೋದು ಅಣ್ಣಯ್ಯ, ನೋಡಿದ್ರೆ ಎಷ್ಟು ಡೆಡಿಕೇಟೆಡ್ ನೀನು ಅಂತ ಪ್ರೂವ್ ಆಗುತ್ತೆ. ಹಾಂ ಈ ಇದರಲ್ಲಿ ಮಾವನ್ ಕುಡಿಸ್ತಾ ಇದ್ದೀವಿ. ಫೋಟೋಗ್ರಾಫರ್ ಎಲ್ಲೋದ್ರು? ಫೋಟೋಗ್ರಾಫರ್ ಬರ್ತಾರೆ. ನಮ್ಮ ಅಣ್ಣ ಕೂತ್ಕೊಂಡ್ರು. ಹಾಗೆ ಆಲ್ ಸೆಟ್. ಅವ್ರು ಸೈಡ್ಗಿದ್ದಾರೆ, ನಾವು ಹಿಂಗಿದೀವಲ್ಲ. ಹಾಂ ಕಾಣುತ್ತೆ. ಕರೆಕ್ಟಾಗಿ ಕಳಸು ಪೂಜೆ ಮಾಡುವ ಈ ಕಡೆ ತಿರುಗ ತಗೊಳಪ್ಪ 5 ವರ್ಷಕ್ಕೆ ಹೆಂಗ ಮಾಡು ತಗೊಳ್ಳಿ ಕಳ್ಕಲಿ ಅದು ಹೆಣ್ಣು ಮಾಡು ಹೆಣ್ಣು ಮಾಡು ಇಲ್ಲ ಆಮೇಲೆ ಇಲ್ಲ ಇಲ್ಲ ಆಮೇಲೆ ಆ ಮಾಮ ಮೂರ್ತನಿ ಮಾಡು ಏ ಕೆರಡೆಯಿಂದ ಏ ಮಣ್ಣಿ ಮೇಲೆ ಮೇಲೆ ತಲೆ ಮೇಲೆ ಓಕೆ ಬನ್ನಿ ಬನ್ನಿ ಮೊದಲಿಗೆ ಕೈ ತೆಗಿ ಮೇಲೆ ಅಲ್ಲ ಕೈ ಹಿಡ್ಕೊಂಡೆ ಇನ್ನೊಂದು ಪೂರ ಬಿಡೋದು ಆಯ್ತಾ
ಈಗ ಮಾಡಿ ಇವಾಗ ಕೇಕ್ ಕಟ್ ರೀ, 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 ಹಂಗೆ ಇಟ್ಕೊಳ್ಳಿ, ಹಂಗೆ. ಅತ್ತೆ ನೀವು? ಬೆಂಕಿ ಬಿಡಕ್ಕೆ ಹೋಗ್ಬಿಡೋದೆ. ಬೆಂಕಿ ಪಟ ಇಸ್ತೀರಿ. ಚಾಕ ತಗೊಂಡ್ರಪ್ಪ. ಅಲ್ಲೇ ಇದೆ ಅವ್ರ ಕೈಯಲ್ಲಿ. ಅದೇ ಅದೇ ಕಟ್ ಮಾಡ್ಬೋದು, ಕಟ್ ಮಾಡ್ಬೋದು. ಬೇಡ, ಬೇಡ. ಏ, ಅಪ್ಪ, ಮಾಡಿಲ್ಲ ಅಂತ. ರಾಮಾಂಜನೇಯ ಅಂತೆ. ಲೆಕ್ಕ ಇಲ್ಲ. ಸರಿ ಹಿಡ್ಕೊ. ಏ, ಇಟ್ಕೊಳ್ಳೋ ಕೈ ಪರವಾಗಿಲ್ಲ, ಹಾಕ್ ಕೈ ಇದೆ. ಕಾಲ್ದಾಗ ಹಿಡ್ಕೊಂಡು ಹಿಡ್ಕೊ. ಓಕೆ, ಕಟ್ ಮಾಡು ಈಗ. ಅಮ್ಮ ಕಟ್ ಮಾಡಿ ನಾವು. ಹ್ಯಾಪಿ ಬರ್ಡೇ. ಇರ್ಲಿ ಆಯ್ತು. ಹ್ಯಾಪಿ ಬರ್ಡೇ. ನೀವೇ ಮೊದಲು ತಿನ್ಸ್ಬಿಡಿ ಒಟ್ಟಿಗೆ. ಸಾಕ್ಬಿಡಿ. ಕಟ್ಕೊಳಕ್ಕೆ ಎಲ್ಲದು. God bless you. ಹ್ಯಾಪಿ ಬರ್ಡೇ. ನಮ್ಮಮ್ಮ ಆಡ್ಕೊಂಡ್ಬಿಟ್ಟು ಡ್ಯಾನ್ಸ್ ಆಡ್ತಾರೆ. ಬ್ಯಾಂಗಲ್ ಬಂಗಾರಿ ಮಕ್ಕಳೆಲ್ಲ ಆಡ್ತಾರೆ. ಇರ್ಲಿರ್ಲಿ. ನಮ್ಮ ಮಾವನ ಹರ್ಷನ ಮುಗಿಸ್ಕೊಂಡು ನಾನು ಬಸವನ ಗುಡಿಗೆ ಬಂದಿದ್ದೀನಿ. ನಮ್ಮಮ್ಮ ಮನೆಗೆ ಹೋಗಿದ್ದಾರೆ. ನಂದೊಂಚೂರು ಬಿಲ್ಸ್ ಎಲ್ಲ ಇತ್ತು ತೊಗೊಂಬರೋದಕ್ಕೆ. ತೊಗೊಂಡು ಬಂದಮೇಲೆ ಅಗೇನ್ ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಕೆಲಸ ಇದೆ. ಸಚ್ಚ ಹೆಕ್ಟಿಕ್ ಡೇ. ನಾಳೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ನಂಗೆ ಮನೇಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಸೊ ಫಟಾಫಟ್ ಅಂತ ಹೋಗಿ ಗಾಂಧಿ ಬಜಾರಲ್ಲಿ ನನ್ನ ಕೆಲಸ ಮುಗಿಸ್ಕೊಂತೀನಿ. ಗಾಂಧಿ ಬಜಾರ್ ಎಷ್ಟು ಜಾತ್ರೆ ಆಗಿದೆ ಅಂತ ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ. ಹಬ್ಬಕ್ಕೆ ಸಿಕ್ಕಾಬಿಟ್ಟೆ. ಆ್ಯಂಡ್ ನಾನು ಬ್ಯಾಂಗಲ್ಸ್ ತೊಗೊಂಡಿದ್ದೆಲ್ಲ ಐ ಕುಡಂಟ್ ಮೇಕ್ ಅ ವಿಡಿಯೋ ಬಿಕಾಸ್ ಆಫ್ ರಶ್. ಮನೆಗೆ ಹೋಗ್ಬಿಟ್ಟು ಬ್ಯಾಂಗಲ್ಸ್ನೆಲ್ಲ ತೋರಿಸ್ತೀನಿ. ಐ ಮೀನ್ ಅಕೋಡಾ ಫ್ರಮ್ ದಿಸ್ ಲೀವಿ. ಸೊ ಫೈನಲಿ ನಾನು ಮನೆ ರೀಚ್ ಆದೆ. ಟೈಮ್ ಬಂದು 8 o'clock. ಲಿಟ್ರಲಿ 1.5 hours ಆಯಿತು ನಂಗೆ ರೀಚ್ ಆಗೋದಕ್ಕೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಗೌರಿ ಗಣೇಶ ಹಬ್ಬ ಅಂತ ಎಲ್ಲ ಮೇ ಬಿ ಊರಿಗೆ ಹೋಗೋರು ಜಾಸ್ತಿ ಇದ್ರು ಅನಿಸುತ್ತೆ. ಸೊ ಐ ಥಾಟ್ ನನ್ನ ಬ್ಯಾಂಗಲ್ಸ್ ತೋರಿಸೋಣ ಅಂತ ಅಂದ್ಕೊಂಡೆ. ಒಂದು ನಿಮಿಷ. ಎಸ್, ನನಗೆ ಪ್ರಾಮಿಸ್ ಬ್ಯಾಂಗಲ್ಸು ಆಕಾಶದ ರೇಟ್ ಆಗಿದೆ ಅಂತ ನಂಗೆ ಇವತ್ತೇ ಗೊತ್ತಾಗಿದ್ದು. ಅಂದರೆ ನಾನು ಮದುವೆಗೆ ಸ್ವಲ್ಪ ಬಲ್ಕಲ್ಲಿ ತೊಗೊಂಡೋಗಿದ್ರಿಂದ ಇಂಡಿವಿಜುವಲ್ ಪ್ರೈಸಸ್ ನಂಗೆ ಅಷ್ಟು ಗೊತ್ತಿರಲಿಲ್ಲ. ಬಟ್ ಇದನ್ನು ಕೇಳಿ ಟೆನ್ಷನ್ ಆಗೋಯ್ತು ನನಗೆ. 2 ಬ್ಯಾಂಗಲ್ ಇದೆ ಮರೆಯ. ಹೆಂಗೆ ರೇಟ್ ಹಾಕಿದ್ದಾರೆ ಅಂದರೆ ಕೈ ಹಾಕೋದು ಗಾಜಿನ ಬಳೆನೇ. ಬಟ್ ಗಾಜಿನ ಬಳೆಲೂ ಈ ರೇಂಜಿಗೆ ಪ್ರೈಸ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಅಂದರೆ ಇದು ಪ್ರಾಪರ್ ಡಜನ್ಸ್ ಥರ ಇಲ್ಲ, ಮಿಕ್ಸ್ ಮಾಡಿ ತೊಗೊಂಡಿರೋದು. ಸೊ ಇದು ಜಸ್ಟ್ ಅಯ್ಯೋ ಹೆಂಗಪ್ಪ ತೆಗಿಯಲ್ಲ. ಸೊ ಇದು ಜಸ್ಟ್ ಒಂದು ಕೈ ಹಾಕೋದು ನೋಡಿ, ಇಷ್ಟೇ ಹಾಕೋಕ್ಕಾಗೋದು. ಇಷ್ಟು ಬ್ಯಾಂಗಲ್ಗೆ ಅವ್ರು ನನಗೆ 455 rupees ತೊಗೊಂಡಿದ್ದಾರೆ. ಸಿ ಐ ನೋಟಿಸ್ ಗ್ಲಾಸ್ ಬ್ಯಾಂಗಲ್ಸ್ ಇದನ್ನ ಅನ್ಬ್ರೇಕಬಲ್ ಗ್ಲಾಸ್ ಬ್ಯಾಂಗಲ್ಸ್ ಅಂತಾರಲ್ಲ, ಆ ಥರ. ಅಂದರೆ ಮುರಿದೋಗಲ್ಲ ಈಸಿಯಾಗಿ. ಗಾಜಿನ ಬೆಳೆ ಕೆಳಗೆ ಬಿದ್ದೆ ಪುಡುಕ್ 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 ಅನ್ನತ್ತಲ್ಲ, ಅದು ಇದು ಪುಡುಕ್ 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 ಅನ್ನಲ್ಲ, ಆ ಥರ ಗ್ಲಾಸ್ ಇದು. ಆ್ಯಂಡ್ ಇದು 2 ಕೈಗೆ ತೊಗೊಂಡಿರೋದು. ಬಟ್ ಇಟ್ ಇಸ್ ನಾಟ್ ಫುಲ್. ಇಷ್ಟು ಒಂದು ಕೈಗೆ ಇಷ್ಟು ಒಂದು ಕೈಗೆ ತೊಗೊಂಡಿರೋದು. ಇಟ್ ಈಸ್ 550 rupees. ಟ್ರಸ್ಟ್ ಮೀ, ಈ ಬರೀ ಬ್ಯಾಂಗಲ್ಗೆ 1,005 ರೂಪಾಯಿ ಕೊಟ್ಟಿದ್ದೀನಿ. ನಮ್ಮಣ್ಣ ಹಬ್ಬಕ್ಕೆ ದುಡ್ಡು ಕೊಟ್ಟಿದ್ದ, ಗೌರಿ ಹಬ್ಬಕ್ಕೆ ಬಳೆ ತಗೋ ಅಂತ, ಎಮೋಷನ್. ಸೊ ಇದಕ್ಕೆ ಹೋಯ್ತು. ಯಾರಿಗೂ ಎಲ್ಲಿಂದ ಇದಕ್ಕೆಲ್ಲ ಇಷ್ಟು ರೇಟ್ ಹೇಳ್ತಾರೆ? ಮೈ ಗಾಡ್, ನನಗೆ ತಲೆನೋವು ಬಂತು ದುಡ್ಡು ಕೊಟ್ಟಿದ್ದು.